ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆಯಲ್ಲಿರುವ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ರಾಮು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿರುವುದು ಭಾರತದ ಶತಕೋಟಿ ಹಿಂದೂಗಳ ಸ್ವಾಭಿಮಾನದ ಸಂಕೇತ ಎಂದರು. ಇದೇ ತಿಂಗಳ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು, ಅಂದಿನ ದಿನವನ್ನು ಪ್ರತಿಯೊಬ್ಬ ಹಿಂದೂ ಹಬ್ಬದಂತೆ ಆಚರಣೆ ಮಾಡಬೇಕು. ಮನೆಯಲ್ಲಿಯೇ 5 ದೀಪಗಳನ್ನು ಹಚ್ಚಿ ಉತ್ತರ ದಿಕ್ಕಿಗೆ ಪೂಜೆ ಸಲ್ಲಿಸುವ ಜೊತೆಗೆ ಸಂಜೆಯ ವೇಳೆಯೂ ದೀಪಗಳನ್ನು ಹಚ್ಚಿ ದೀಪಾವಳಿಯಂತೆ ಸಡಗರದಿಂದ ಆಚರಿಸಬೇಕೆಂದು ಅವರು ಕೋರಿದರು. ಜೈ ಶ್ರೀರಾಮ್. 22ನೇ ತಾರೀಕು ಅಯೋಧ್ಯೆಯಲ್ಲಿ ಈಗ ರಾಮನ ಕಾರ್ಯಕ್ರಮ ಈಗ ಬಾಲ ರಾಮನ ಅಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೋ, ಅದಕ್ಕಾಗಿ ನಾವು ಇವತ್ತು ಒಂದು ದೇವರ ಅಭಿಷೇಕ ಇಟ್ಕೊಂಡು ಈಗಲೇ ಪ್ರತಿಯೊಬ್ಬರಿಗೂ ತಿಳುವಳಿಕೆ ತಿಳಿಸೋಣ ಅಂತ ಆ ದೇವರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಮನೆಯಲ್ಲಿ ಎಲ್ಲ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ತಮ್ಮಲ್ಲಿ ನೀಟಾಗಿ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತು ಮನೆಯಲ್ಲಿರುವಂಥ ಮಕ್ಕಳಿಗೆ ಇವತ್ತು ಏನಪ್ಪ ಅಂದರೆ ಇವತ್ತು ತುಂಬ ಮಕ್ಕಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು. ಯಾಕಂದರೆ ಇವತ್ತು ಮಕ್ಕಳಿಗೆ ಒಂದು ದೇವಸ್ಥಾನ ಅಂದರೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ರಾಮನ ಬಗ್ಗೆ ಎಲ್ಲ ತಿಳುವಳಿಕೆ ಎಲ್ಲ ಹೇಳಿ ಪ್ರತಿಯೊಬ್ಬ ನೋಡಪ್ಪ ಮಕ್ಕಳು ಹೇಳ್ತಾರಲ್ಲ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಮತ್ತು ಸಂಜೆ ಎಲ್ಲ ದೀಪಾಲಂಕಾರ ಮಾಡಿ ಭಗವಂತನ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನವಿ ಮಾಡ್ಕೊತಿದ್ದೀವಿ. ವೈದ್ಯ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಅಯೋಧ್ಯೆಯ ರಾಮ ಮಂದಿರದ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆಯನ್ನು ಕರಸೇವಕರು ಈಗಾಗಲೇ ಮನೆ ಮನೆಗೆ ತಲುಪಿಸಿದ್ದು, ದೇಶದ ಪ್ರತಿ ಮನೆಯಲ್ಲಿಯೂ ರಾಮ ಮಂದಿರದ ಮಂತ್ರಾಕ್ಷತೆ ಈಗಾಗಲೇ ಪೂಜಿಸಲ್ಪಡುತ್ತಿವೆ. 22ರ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ದಿನವನ್ನು ಎಲ್ಲ ಹಿಂದೂಗಳು ಸಡಗರದಿಂದ ಆಚರಿಸುವ ಮೂಲಕ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಪೂಜೆ ಅರ್ಪಿಸುವುದು ಎಲ್ಲರ ಕರ್ತವ್ಯ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ದೇವಾಲಯಗಳನ್ನು ಅಂದು ಸ್ವಚ್ಛಗೊಳಿಸಿ ವಿಶೇಷ ಅಲಂಕಾರ ಮಾಡುವ ಜೊತೆಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುವುದು. ಅದೇ ಮಾದರಿಯಲ್ಲಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿಯೂ ವಿಶೇಷ ಪೂಜೆಗಳು ನೆರವೇರಲಿವೆ ಎಂದರು. ಜೈ ಶ್ರೀರಾಮ್. ಈ ದಿನ ಪೂಜೆಯನ್ನು ಹಮ್ಮಿಕೊಂಡು ನಮ್ಮ ದೇವಸ್ಥಾನದಲ್ಲಿ 22ನೇ ತಾರೀಕು ಶ್ರೀರಾಮೋತ್ಸವದ ದಿನದಂದು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗುತ್ತಾ ಇರ್ತಕ್ಕಂಥ ದೇವಾಲಯದ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಅಭಿಷೇಕ ಪ್ರಾರಂಭವಾಗಿ ರಾಮತಾರಕ ಹೋಮದಿಂದ 12 ಗಂಟೆಗೆ ಮುಕ್ತಾಯವಾಗುತ್ತೆ. ಮುಕ್ತಾಯವಾದ ಮೇಲೆ 12ರಿಂದ ರಾತ್ರಿ 10 ಗಂಟೆ ತನಕ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ರಾಮನ ಕೃಪೆಗೆ ಪಾತ್ರರಾಗಬೇಕಂತ ಆ ರಾಮನಲ್ಲಿ ಆ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಕೆವಿ ಮಂಜುನಾಥ್, ಮುನಿಕೃಷ್ಣ ಸೇರಿದಂತೆ ಕೋದಂಡರಾಮಸ್ವಾಮಿ ದೇವಾಲಯ ಟ್ರಸ್ಟ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.